ನಮಸ್ತೆ. ನಮಸ್ತೆ. ಮೇಡಮ್, ಕಳೆದ ತಿಂಗಳಲ್ಲಿ 22ನೇ ತಾರೀಕು ಮುಳಬಾಗಲ ಗೊಲ್ಗುಂಟೆ ಅಲಿಯಾಸ್ ಬೊಗ್ಗಲ್ ಕೆರೆ ಇದು ಡೆಮಾಲಿಷನ್ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಮನೆಗಳಿಗೆ ವಾಸ ಮಾಡತಕ್ಕಂಥ ಸುಮಾರು ಒಂದು 30ಕ್ಕಿಂತ ಹೆಚ್ಚು ಮನೆಗಳಿಗೆ ಅವರು ನೋಟಿಸ್ ಕೊಟ್ಟರು ಕೂಡ ಡೆಮಾಲಿಷನ್ ಹಾಕಿದ್ರು. ಯಾಕೆ ಸಾರ್ವಜನಿಕರು ಒಂದು ಕೇಳ್ತಾರೆ, ಡೆಮಾಲಿಷನ್ ಮಾಡಬೇಕು ಅಂತ ಕೊಟ್ಟವರು ನಿಲ್ಸಿದ್ದೆ ಯಾಕೆ? ಇದು ಸರಿನಾ ತಪ್ಪು ಅನ್ನೋದು ಇವತ್ತು ಮುಳಬಾಗಲ ಜನರಲ್ಲಿ ಅದೊಂದು ಕುತೂಹಲ. ಹೌದು, ಸುಮಾರು ಒಂದು 3-4 ಬಾರಿ ಸರ್ವೆನೂ ಮಾಡಿಸಿದ್ವಿ. ನಮ್ಮ RIಗಳು VAಗಳ ಕಡೆಯಿಂದ ನೋಟಿಸು ಕೂಡ ಅವ್ರಿಗೆ ಸರ್ವ್ ಮಾಡಿದ್ವಿ. ಒಂದು 3 ಅವಕಾಶ ಕೊಟ್ಟಿದ್ವಿ ನಾವು. ನೀವು ಕೆರೆ ಒತ್ತುವರಿ ಮಾಡಿದೀರಾ, ಸೊ ನೀವು ಸ್ವಯಂ ಆಗಿ ತೆರವು ಮಾಡ್ಕೊಳ್ಳಿ ಅದನ್ನ ಅಂತ ಅನ್ಬಿಟ್ಟು ಒಂದು 3 ಸರಿ ನಾವು ನೋಟಿಸ್ ಕೊಟ್ಟಿದ್ವಿ. ಜೊತೆಗೆ ನೋಟಿಸ್ ಅಲ್ಲೇನೆ ನಿಮ್ಮ ಮನೆಗೆ ಸಂಬಂಧಿಸಿದಂತ ಏನಾದ್ರೂ ದಾಖಲೆ ಇದ್ರೆ, ಒಂದ್ ವೇಳೆ ನೀವೇನಾದ್ರೂ ಖಾತೆ ಮಾಡಿಸ್ಕೊಂಡಿದ್ದಾಗ ನಗರಸಭೆನಲ್ಲಿ ನಮ್ಗೆ ಆ ದಾಖಲೆಗಳನ್ನ ಕೊಡಿ ಅಂತ ನಾವು ಕೇಳಿದ್ವಿ. 3 ಸಾರಿ ನೋಟಿಸ್ ಕೊಟ್ಟಾಗ್ಲೂ ಕೂಡ ಯಾರೊಬ್ರು ಕೂಡ ತಮ್ಮ ಮನೆಗೆ ಇರ್ತಕ್ಕಂಥ ದಾಖಲೆಯನ್ನ ಕೊಡ್ಲಿಲ್ಲ ನಮ್ಗೆ. ಆ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ನೋಟಿಸ್ ಸರ್ವ್ ಮಾಡಿಸಿದ್ವಿ. ಇಲ್ಲೇ ಇದಾರೆ ನಮ್ಮ ಕಸ್ಬಾ RI, ಅವರೇ ನೋಟಿಸ್ ತಗೊಳ್ದೇ ಇರೋವ್ರಿಗೆ ಮಾಜರು ಮಾಡಿ ಅವ್ರ ಮನೆಗಳ ಮೇಲೆ ಅಂಟಿಸಿ ಮಾಜರು ಮಾಡ್ಕೊಂಡು ಬಂದಿದ್ದಾರೆ. 3 ಬಾರಿ ನಾವು ಅವಕಾಶ ಕೊಟ್ಟರು ಕೂಡ ಇವರು ಯಾವುದೇ ದಾಖಲೆಯನ್ನು ಕೂಡ ನಮ್ಗೆ ತಂದು ಕೊಡೋದಿಲ್ಲ. ನಾವೇನ್ ಮಾಡ್ತೀವಿ, ಫೈನಲ್ ಆಗಿ AC ರವರ ಆದೇಶದ ಮೇರೆಗೆ 22ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ನಾವು ಒತ್ತುವರಿ ತೆರವನ್ನು ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿದಾಗ ಇವ್ರಿಗೆಲ್ಲ ನಾವು ಪ್ರಚಾರ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಏಕಾಏಕಿ ಸಂಸಾರ ಇರ್ತಕ್ಕಂಥ ಮನೆಗಳ ಮೇಲೆ ನಾವು ಹೋಗಿ ತೆರವು ಕಾರ್ಯಾಚರಣೆ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾವು ಅವ್ರಿಗೆ ಮುನ್ನೆಚ್ಚರಿಕೆಯಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಏನೇನು ಸಾಮಾನುಗಳಿದೆ ಅದನ್ನೆಲ್ಲ ನೀವು ತೆಗೆದುಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಡ್ತೀವಿ. ನಂತರ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಮಾಡಿಸ್ತೀವಿ. ಈಗ ಮಾಡಿಸಿದಾಗ ಅವ್ರು ಏನ್ ಮಾಡ್ತಾರೆ, 21ನೇ ತಾರೀಕು ನಮಗೆ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದು ಪ್ರತಿಯೊಂದು ಮನೆಯದು ಕೂಡ ನಗರಸಭೆನಲ್ಲಿ ಖಾತೆ ಇರ್ತಕ್ಕಂಥ ಡಾಕ್ಯುಮೆಂಟ್ ನ ತಂದು ಕೊಡ್ತಾರೆ. ಆ ಮನೆಗಳವರೇ ತಂದು ಕೊಡ್ತಾರೆ. ಆ ಮನೆಗಳವರೇ ಇದೇ ಸ್ಥಳದಲ್ಲೇ ನಾನು ಇಲ್ಲೇ ಕೂತಿರ್ತೀನಿ ಕೋರ್ಟಾಲಲ್ಲಿ. ಸೊ ಅವರೆಲ್ಲರೂ ಕೂಡ ಬಂದು, ಮೇಡಮ್ ನಮಗೆ ಖಾತೆ ಆಗಿದೆ, ಈ ಡಾಕ್ಯುಮೆಂಟ್ಸ್ ನ ನಾವು ತಲುಪಿಸಿರ್ಲಿಲ್ಲ, ಈಗ ಕೊಡ್ತಿದೀವಿ, ದಯವಿಟ್ಟು ನಮ್ಮ ಮನೆಗಳನ್ನ ನೀವು ತೆರವು ಮಾಡಬೇಡಿ ಅಂತ ಕೊಟ್ಟ ತಕ್ಷಣ ನಾನು ಏನ್ ಮಾಡ್ತೀನಿ, ಪರಿಶೀಲನೆ ಮಾಡ್ತೀನಿ. ಹೌದು, ಎಲ್ಲರಿಗೂ ಕೂಡ ನಗರಸಭೆನಲ್ಲಿ ಖಾತೆ ಆಗಿದೆ. ಸೊ ಖಾತೆ ಆಗಿದ್ದಾಗ ನಾನು ಏಕಾಏಕಿ ಅವ್ರ ಮನೆಗಳನ್ನ ತೆರವು ಮಾಡೋದಕ್ಕೆ ಬರೋದಿಲ್ಲ. ಸೊ ನಾವು ನಂತರ ಮೇಲಾಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕಾಗಿ ನಾವು ಎಲ್ಲಾ ದಾಖಲೆಗಳನ್ನು ಕೂಡ ಕಳಿಸ್ಕೊಟ್ಟಿದೀವಿ. ಈಗ ತಾಲೂಕಿನ ಜನ ಡೆಮಾಲಿಷನ್ ಮಾಡ್ತಾ ಇದ್ರು, ಪಬ್ಲಿಸಿಟಿ ಜಿಲ್ಲೆಗೆ ಗೊತ್ತಾಯ್ತಲ್ಲ. ಹೌದು, ಇವ್ರು ಯಾಕೆ ಮಾಡಿಲ್ಲ, ಇವ್ರು ತಪ್ಪ ಅಥವಾ ಅಲ್ಲಿ ಏನಾದ್ರು ಅಡ್ಡಿಪಡಿಸಲು ತಪ್ಪ ಅಥವಾ ಯಾರಾದ್ರೂ ಬೇಕಾಗಿ ನಿಲ್ಸಿದಾರ ಅಥವಾ ಇವ್ರು ಏನಾದ್ರು ಇನ್ವಾಲ್ವ್ ಆಗಿ ನಿಲ್ಸಿದಾರ ಅನ್ನೋ ಜನರು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ತಾವೇನೇ ಇಲ್ಲ, ಅವರು ದಾಖಲೆಗಳನ್ನ ತಂದು ಕೊಟ್ಟಿದ್ರಿಂದ ಅದು ಪರಿಶೀಲನೆ ಆಗ್ಬೇಕು. ನಂತರದ ಕ್ರಮ ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಟ್ಟಿರ್ತೀವಿ. ಅಲ್ಲಿಂದ ಅವರು ಮೇಲಾಧಿಕಾರಿಗಳು ಎಲ್ಲ ಪರಿಶೀಲನೆ ಮಾಡಿ ಆ ದಾಖಲೆಗಳನ್ನ ಮುಂದೆ ನೀವೇನ್ ಕ್ರಮ ತಗೋಬೇಕು ಅಂತ ಡೈರೆಕ್ಷನ್ ಬಂದ ಕೂಡ್ಲೆ ಅದ್ರ ಪ್ರಕಾರ ನಾವು ಒತ್ತುವರಿ ತೆರವುಗೆ ಮತ್ತೆ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ಈಗ ಮಾಡ್ಬೇಕು. ಕಾನೂನು ಪ್ರಕಾರ ಒತ್ತುವರಿ ಆಗಿರ್ತಕ್ಕಂಥ ಎಲ್ಲಾ ಮನೆಗಳನ್ನು ಕೂಡ ನಾವು ತೆರವು ಮಾಡ್ಲೇಬೇಕು. ಅದಕ್ಕೆ ಕಾನೂನಿನ ಅಡಿಯಲ್ಲಿ ನಾವು ಏನು ಪ್ರೊಸೀಜರ್ ಮಾಡಬೇಕೋ ಆ ಪ್ರೊಸೀಜರ್ನ ಮಾಡಿ ನಂತರ ನಾವು ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ. ಈಗ ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಯಾಕಂದ್ರೆ ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಟ್ಟಿದೀವಿ. KLR Act Section 67 ಅಡಿಯಲ್ಲಿ ವಿಚಾರಣೆಗೋಸ್ಕರ ಈ ದಾಖಲೆಗಳನ್ನ ಇವರು 21ನೇ ತಾರೀಕು ಏನ್ ನಮ್ಗೆ ಹಾಜರುಪಡಿಸಿದ್ದಾರೆ ಆ ದಾಖಲೆಗಳ ಸಮೇತ ನಾವು AC ಅವರಿಗೆ ವರದಿ ಮಾಡಿದೀವಿ. ಅವರು ವಿಸ್ತಾರವಾದಂತ ವಿಚಾರಣೆ ಮಾಡಿದ ಕೂಡ್ಲೆ ನಮ್ಗೆ ಆದೇಶ ಕೊಡ್ತಾರೆ. ಸೊ ಆದೇಶ ಮಾಡಿದ ಕೂಡ್ಲೆ ಅವರ ಆದೇಶದಂತೆ ನಾವು ಕ್ರಮ ವಹಿಸ್ತೇವೆ. ಹೌದು, ನಿಜ. ಇದು CND ಭೂಮಿ ಅಂತ ಅನ್ಬಿಟ್ಟು ಅರಣ್ಯ ಇಲಾಖೆಯವರಿಂದ ಕಂದಾಯ ಇಲಾಖೆಯವರಿಗೆ ನಾವು ಭೂಮಿಯನ್ನ ಪಡ್ಕೊಂಡಿದೀವಿ. ಪಡ್ಕೊಂಡಿದ್ದು ಮಾತ್ರಕ್ಕೆ ನಾವು ಅದರಲ್ಲಿ ಹಕ್ಕುಪತ್ರ ಕೊಡ್ಬೇಕು ಅಥವಾ ಮಂಜೂರಿ ಮಾಡ್ಕೊಡ್ಬೇಕು ಅಂತಲ್ಲ. ಮೂಲ ದಾಖಲೆ ಏನಿದೆ 1960ರಲ್ಲಿ ನೋಡಿ, ಕರ್ದಾ ಕಾಪಿ ಕೂಡ ಇದೆ. 1960ರಲ್ಲೇನೆ ಇದು ಮೂಲತಃ ಕೆರೆ. ಇದು ಕೆರೆಯ ಒಂದು ಅಸ್ತಿತ್ವನ ಉಳಿಸ್ಕೊಂಡು ಬಂದಿದೆ. ಇದು ಸೊ ಉಳಿಸ್ಕೊಂಡು ಬಂದಿದೆ. ಆದ್ರೆ 92ರಲ್ಲಿ ನಾವು CND ಅಂತ ತಗೊಳ್ತೀವಿ. ಆದ್ರೆ ಕೆರೆ ಅಸ್ತಿತ್ವನ ನಾವು ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ.
ನೀವು ನಿಲ್ಸಿದ್ದೀರಾ. So ಎಲ್ಲೋ ಒಂದ್ ಕಡೆ ಅದು ಕಂಟಿನ್ಯೂ ಆಗಿ ಮನೆ ಕಟ್ಟಿರ್ತಕ್ಕಂಥವ್ರು ಅಲ್ಲೇ ವಾಸ ಮಾಡಬಹುದು ಅಂತ ಹೇಳಿ ಪ್ರಚಾರ ಆಗ್ತದೆ. ಸೊ ಇದ್ರ ಬಗ್ಗೆ ತಾನೇ ಇಲ್ಲ, ದಯವಿಟ್ಟು ಮುಗ್ಧ ಜನರನ್ನ ಮತ್ತೆ ನಾವು ಅವರ ಒಂದು ಇದಕ್ಕೆ ನಾವು ವಾಸ್ತವ ಏನಿದೆ ಅವ್ರಿಗೆ ಹೇಳೋದು ಒಳ್ಳೇದು. ಸೊ ಈಗ ಅವ್ರೇನಂತಾರೆ ನೊಂದಂತ ವ್ಯಕ್ತಿ ಮನೆಯವರು, ನಾವು ಮನೆ ಕಟ್ಟುವಾಗ ನಮ್ಮನ್ನ ಯಾರು ಮಾತಾಡ್ಸಿಲ್ಲ, ನಮ್ಗೆ ಕರೆಂಟ್ ಕೊಟ್ಟಾಗ ನಮ್ಮನ್ನು ಮಾತಾಡ್ಸಿಲ್ಲ, ನಮಗೆ ನಗರಸಭೆಯಲ್ಲಿ ಹಕ್ಕುಪತ್ರ ಕೊಟ್ಟಾಗ ಮಾತಾಡ್ಸಿಲ್ಲ, ಸ್ಲಮ್ ಬೋರ್ಡ್ ಮನೆಯಿಂದ ಅದರಿಂದ ಒಂದು 16 ಮನೆಗಳಾಗಿದೆ, ಯಾವತ್ತೂ ಮಾತಾಡ್ಸಿಲ್ಲ. ಇವತ್ತು ಏಕಾಕಿಯಾಗಿ ನಮ್ಮನ್ನು ಡಮಿನೇಷನ್ ಮಾಡೋದು ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದಾರೆ. ಇಲ್ಲ, ಅದಕ್ಕೋಸ್ಕರನೇ ನಾವು KLR ಆಕ್ಟ್ 1964 ಆಕ್ಟ್ ಅಡಿಯಲ್ಲಿ ಸೆಕ್ಷನ್ 67 ಪ್ರಕಾರ AC ಅವರು ಅವರನ್ನ ಕರೆದು ಡೀಟೈಲ್ ಆಗಿ ಯಾರ್ದು ಏನಿದೆ ಇಲ್ಲಿ, ನಗರಸಭೆ ಅಧಿಕಾರಿಗಳದ್ದು ಪಾತ್ರ ಇದೆಯಾ ಅಥವಾ ಜನರದ್ದು ಇದಾಗಿದೆಯಾ, ಎಲ್ಲಿ ಏನಾಗಿದೆ ಅನ್ನೋದನ್ನ ಡೀಟೈಲ್ ಎನ್ಕ್ವೈರಿ ಮಾಡಿ ನಮ್ಗೆ ಆದೇಶ ಕೊಡೋದು. ನಾವು ಸುಮಾರು ವರ್ಷದಿಂದ ಕೆರೆ ಇದೆ ಅಂತ ಹೇಳಿ ಸ್ಥಳೀಯರು, ಹೌದು, ನೀವು ಇಲ್ಲಿ ತುಳಸಿದ ಬಾಟನೆ ಡಮಿನೇಷನ್ ಅಂತ ಒಂದ್ ಕಡೆ ನೀವು ಹೇಳ್ತೀರಾ. ಹೌದು. ಸೊ ಇವಾಗ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ದಾಖಲೆಗಳು ಏನಾದ್ರು ಹೇಳಲ್ವಾ, ಅಥವಾ ನೀವು ಸುಳ್ಳು ಹೇಳ್ತೀರಾ ದಾಖಲೆಗಳು ಸುಳ್ಳು ಹೇಳ್ತೀರಾ ಅಂತ ಹೇಳಿದ್ದಕ್ಕೆ ನಮ್ಮ ಮಾತಿನಿಂದ ಒಬ್ರು ಮಾತಾಡ್ತಾರೆ ನೋಡಿ, ಅಲ್ಲಿರ್ತಕ್ಕಂಥ ತಾಲೂಕು ಕಚೇರಿಯಲ್ಲಿ ಹಳೆಯ ವಿಚಾರಿಸಿ ಯಾವುದೇ ದಾಖಲೆ ಇದ್ರು ಅಲ್ಲಿರೋದಿಲ್ಲ, ಎಲ್ಲ ಅದನ್ನ ಮಾಯ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತೀವಿ. ನೀವು ನೋಡಿದ್ರು ನಮ್ಮ ಸುದ್ದಿ? ಹೌದು, ನೋಡಿದ್ವಿ. ಇಲ್ಲ, ಅದು ಇರ್ತಕ್ಕಂಥದ್ದು ಒಂದೇ ಮ್ಯೂಟೇಶನ್ ನಲ್ಲಿ ಬರ್ದಿದ್ದಾರೆ. ಅದು ಬಿಟ್ಟು ಯಾವುದೇ ಕಡತ ಸೃಷ್ಟಿಯಾಗಿಲ್ಲ ಅದ್ರ ಮೇಲೆ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಬೇರೆ ಯಾವುದೂ ದಾಖಲೆ ಇಲ್ಲ. ಸೊ CND ಲ್ಯಾಂಡ್ ತಗೊಂಡಿದೀವಿ ಅಂತ ಒಂದು ಮ್ಯೂಟೇಶನ್ ಅಲ್ಲಿ ನಾವು ಬರ್ದಿದ್ದೀವಿ. ಅದರಲ್ಲಿ 10 ಸರ್ವೆ ನಂಬರ್ ಇದೆ. 10 ಸರ್ವೆ ನಂಬರ್ ಇಲ್ಲಿ 4 ಕೆರೆಗಳೇ ಇದೆ. ಇನ್ನು ಉಳಿದಿದ್ದು ಮಾಮೂಲಿ ಪ್ಲೈನ್ ಲ್ಯಾಂಡ್ ಇದೆ. ಸೊ ಪ್ಲೈನ್ ಲ್ಯಾಂಡ್ ಅನ್ ಬೇಕಾದ್ರೆ ನಾವು ನಮ್ಮ 53, 57 ಈ ತರ ಅರ್ಜಿಗಳು ಹಾಕೊಂಡಿದ್ದಾಗ ನಾವು ಅದನ್ನ ಸಕ್ರಮ ಮಾಡ್ಕೊಳ್ಳೋ ಕಮಿಟಿಯಲ್ಲಿಟ್ಟು ನಿಯಮಾನುಸಾರ ಸಕ್ರಮ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ರೆ ಮೂಲ ಕೆರೆ ಅಂತ ಇರ್ದಿಯಲ್ಲ, ಅದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಜನರಿಗೆ ಕೊಡೋದಾಗಿರ್ಬೋದು, ಕೆರೆಗಳನ್ನ ಮುಚ್ಚೋದಾಗಿರ್ಬೋದು, ಅಥವಾ ಅಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳಿಗೆ ಸಕ್ರಮ ಮಾಡ್ಕೊಡ್ತೀವಿ ಅಂತ ಹಕ್ಕುಪತ್ರಗಳು ಕೊಡೋದಾಗಿರ್ಬೋದು. ಬಟ್ ಇದ್ಯಾವುದೂ ಕೂಡ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ 1960ರಲ್ಲೇ ಕರ್ದಾ ಕಾಪಿನಲ್ಲೇ ಇದು ಮೂಲತಃ ಕರಾಬು ಕೆರೆ ಅಂತಾನೆ ಇದೆ. ಆ ಎಲ್ಲಾ ದಾಖಲೆಗಳನ್ನು ಕೂಡ ನಮ್ಮ ಆಫೀಸಲ್ಲೂ ಕೂಡ ಲಭ್ಯ ಇದೆ. ಇದಕ್ಕೆ ಸಂಬಂಧಿಸಿದಂಗೆ ಕಡತ ಕಳೆದೋಗಿದೆ, ಕಡತ ಬೇರೆ ಕಡೆ ಹೋಗಿದೆ, ಕಡತ ಇಲ್ಲ, ಇದ್ಯಾವುದು ಗೊಂದಲಗಳಿಲ್ಲ, ಎಲ್ಲಾನು ಸ್ಪಷ್ಟವಾಗಿದೆ. ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಕರ್ದಾ ದಾಖಲೆಗಳು ಏನ್ ಹೇಳುತ್ತೆ, ನೆಕ್ಸ್ಟ್ ನಾವು 93ಯಲ್ಲಿ ಏನು ಇದನ್ನ CND ಭೂಮಿ ಅಂತ ನಾವು ಅರಣ್ಯ ಇಲಾಖೆಯಿಂದ ವರ್ಗಾವಣೆಗೊಂಡಿದೆ, ಎಲ್ಲಾನು ಸ್ಪಷ್ಟವಾದ ದಾಖಲಾತಿಗಳು ಇದೆ ನಮ್ಮಲ್ಲಿ, ಯಾವುದೂ ಗೊಂದಲ ಇಲ್ಲ. ಜನರು ಕೂಡ ಇದ್ರ ಬಗ್ಗೆ ಗೊಂದಲಕ್ಕೀಡಾಗೋದು ಬೇಡ. ಈಗ ಅಲ್ಲಿ ಸ್ಥಳೀಯರು ಇರ್ತಕ್ಕಂಥ ಈಗ ಎಷ್ಟು ಮನೆ ನೀವು ನೋಟಿಸ್ ಕೊಟ್ಟಿದ್ದೀರಾ? 31 ಮನೆಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ. AC ಅವರು ನೋಟಿಸ್ ಕೊಟ್ಟು ವಿಚಾರಣೆ ಕರೆದಾಗ ತಾವೆಲ್ಲರೂ ಕೂಡ ಹಾಜರಾಗಿ ತಮ್ಮ ಅಹವಾಲು ಏನಿದೆ, ತಮ್ಮ ಒಂದು ಏನಿದೆ ಅಳಲು, ಅದನ್ನ ಉಪವಿಭಾಗಾಧಿಕಾರಿಗಳ ಮುಂದೆ ಹೇಳಬೇಕು. ಇವರೆಲ್ಲರೂ ಕೂಡ ನೋಟಿಸ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು. ಯಾಕಂದ್ರೆ ವಿಚಾರಣೆಗೆ ಇವರು ಸಹಕಾರ ಮಾಡಿದ್ರೆ AC ಅವರು ಬೇಗ ಇದನ್ನ ತೀರ್ಮಾನ ತೆಗೆದುಕೊಂಡು ಒಂದು ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೇಸ್ ನೀವು ಡಮಿನೇಷನ್ ಹೋಗಿ ಅಧಿಕಾರಿಗಳಿಂದ ನೀವು ಕಾನೂನು ರೀತಿಯಲ್ಲಿ ಡಮಿನೇಷನ್, ಈಗ ಸಮಾಜದಲ್ಲಿ ಸರ್ಕಾರಿ ಜಾಗ ಆಗಿರ್ಬೋದು, ಕೆರೆ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಸಾರ್ವಜನಿಕರ ಆಸ್ತಿ, ಗುರು ಮಂದಿ, ಗೋಮಾಳ ಇವೆಲ್ಲ ಕೂಡ ಒತ್ತುವರಿ ಮಾಡೋದು ತಪ್ಪಾಗ. ಹೌದು, ತಪ್ಪು ಮಾಡಿದಂತ ಜನರನ್ನ ನೀವು ನೋಟಿಸ್ ಕೊಟ್ಟು ತೆರವುಗೊಳಿಸೋಕೆ ಹೋದಾಗ ಅಲ್ಲೇನಾದ್ರು ಅಡಚಣೆ ಆದಾಗ ನಿಲ್ಸಿರ ಕಂಟಿನ್ಯೂ ಮಾಡ್ತಾರೆ. ಇಲ್ಲ, ಕಾನೂನು ಪ್ರಕಾರ ಕ್ರಮ ಜರುಗಿಸಲೇಬೇಕು. ಮಾಡ್ಬೇಕು. ಹಿಂದೆ ಸರಿಯೋದು. ಇನ್ನೊಂದು ವಿಷಯ,